ಸ್ನೇಹಿತರೆ, ಇವಾಗ ನೀವು ನೋಡ್ತಾ ಇರ್ತಕ್ಕಂಥದ್ದು ಬೆಂಗಳೂರಿನ KR ಮಾರ್ಕೆಟ್ಟು. ಈ ಒಂದು KR ಮಾರ್ಕೆಟಲ್ಲಿ ಮುಸಲ್ಮಾನ್ ಜನಾಂಗದವರು ತುಂಬ ಜನ ಇದ್ದಾರೆ. ನಾವು ಇಲ್ಲಿ ಈಗ ನಡೀತಾ ಇರ್ತಕ್ಕಂಥ ಪಾಕಿಸ್ತಾನ ಯುದ್ಧದ ಬಗ್ಗೆ ಇವರ ಒಂದು ಅಭಿಪ್ರಾಯವನ್ನು ಕೇಳಬೇಕು. ಯಾಕೆಂದರೆ ಎಲ್ಲರೂ ಕೂಡ ಕ್ಯೂರಿಯಾಸಿಟಿ ಇರುತ್ತೆ. ನಾವು ಹಿಂದೂಗಳು ಒಂದು ಕಡೆ ಬದುಕ್ತಾ ಇದ್ದೀವಿ, ಇನ್ನೊಂದು ಕಡೆ ಮುಸಲ್ಮಾನರು ಒಂದು ಕಡೆ ಬದುಕ್ತಾ ಇದ್ದೀವಿ, ಎಲ್ಲರೂ ಸೇರಿ ಕರ್ನಾಟಕದಲ್ಲಿ ಬದುಕ್ತಾ ಇದ್ದೀವಿ. ಹಾಗಾಗಿ ಇವರ ಒಂದು ಅಭಿಪ್ರಾಯವನ್ನು ಕೇಳಬೇಕು ಅಂದ್ಬಿಟ್ಟು ನಾವು ಬಂದಿದ್ದೇವೆ. ಬನ್ನಿ ಇವಾಗ ಏನು ಮಾತಾಡ್ತಾರೆ ನೋಡೋಣ. ಇಸ್ಲಾಮು ನಮ್ಗೆ ದುರಂಕಾರ, ಇದು ಟೆರರಿಸಮ್ ಯಾವತ್ತೂ ನಮ್ಗೆ ಹೇಳ್ಕೊಳ್ಳೋದು. ಆದ್ರೆ ಅವ್ರು ಬರ್ತಿರೋದು ಸಿವಿಲಿಯನ್ಸ್ಗೆ. ಇವತ್ತು ನಂಗೆ ನ್ಯೂಸ್ ನಲ್ಲಿ ಒಂದು ಫೈಟ್ ಬಂದಿದ್ದು, ಸಿವಿಲಿಯನ್ಸ್ಗೆ ಹೊಡಿತಾರೆ ಅವರು. ಆಗ ನಮ್ಮ ಸೇನೆ ಅವರು ಹೋಗಿ ಟೆರರಿಸಮ್ಗೆ ಹೊಡೆದಿರೋದು. ಎಲ್ಲ ಟೆರರಿಸಮ್ ಅವರು ಡಿಸ್ಟ್ರಾಯ್ ಮಾಡಿದಿರೋದು. ಅವ್ರು ಬಂದು ನಮ್ಮ ಸಿವಿಲಿಯನ್ಸ್ಗೆ ಹೊಡೆದಿರೋದು, ಹಾಗೆ ನಮ್ಮ ಟೂರಿಸ್ಟ್ಗೆ ಹೊಡೆದಿರೋದು. ಇದಕ್ಕೆ ನಾವು ಎಲ್ಲ ಮುಸಲ್ಮಾನರು ಹಾಗೂ ನಮ್ಮ ಗುರುಗಳು ಹಾಗೂ ನಮ್ಮ ಎಲ್ಲ ನಮ್ಗೆ ಇಸ್ಲಾಂ ಪಾಠ ಹೇಳೋರು ನಮ್ಗೆ ಅದಕ್ಕೆ ಖಂಡಿಸ್ಬೇಕು ಹಾಗೂ ನಾವು ಅದಕ್ಕೆ ಖಂಡಿಸ್ತೀವಿ. ಆದ್ರೂ ನಮ್ಮ ಇದು ಆಪರೇಷನ್ ಸಿಂಧೂರ್ ನಡೆಯಿತು, ಅದು ಲೀಡ್ ಮಾಡಿದ್ರ ಕಮಾಂಡರ್ ಖುರೇಶಿ ಅಂತ ನಮ್ಮ ಮುಸಲ್ಮಾನರು. ನಾವು ಬಹಳ ನಮ್ಗೆ ಪ್ರೌಡ್ ಇದೆ, ನಮ್ಗೆ ಗೌರವ ಇದೆ. ನಾವು ಖಂಡಿಸ್ತೀವಿ. ಯಾವತ್ತೂ ಇಂಡಿಯಾ ಪಾಕಿಸ್ತಾನ ಜಗಳ ಆದ್ರೆ ನಾವೆಲ್ಲ ಮುಸಲ್ಮಾನರು ನಮ್ಮ ಸೇನೆ ಜೊತೆ ಇದೀವಿ, ನಮ್ಮ ಇಂಡಿಯನ್ ಆರ್ಮಿ ಜೊತೆ ಇದೀವಿ ಹಾಗೂ ನಮ್ಮ ಇಂಡಿಯನ್ ಆರ್ಮಿಗೆ ನಮ್ಗೆಲ್ಲ ಬಹಳ ಪ್ರೌಡ್ ಆಗಿ ಮಾಡ್ತಾ ಇದ್ದೀವಿ. ನಿಮ್ಗೆ ಸರ್ ಆಕ್ಚುಲಿ ಅದರಲ್ಲಿ 28 ಜನ ಏನ್ ಸಾಯಿಸಿದ್ರು, ಅದರಲ್ಲಿ ಧರ್ಮ ಕೇಳಿ ಸಾಯಿಸಿದ್ರು ಅನ್ನೋದೊಂದು ಬಂತು ವಿಷಯ. ಬಂತು ಬಹಳ ರಾಂಗ್ ಅಂತ ನಾವು ಖಂಡಿಸ್ತೀವಿ. ಧರ್ಮ ಯಾವುದಿರ್ಲಿ, ನಮ್ಮಲ್ಲಿ ನಮ್ಮ ಇಕ್ಬಾಲ್ ಅಂತ ಹೇಳ್ತಾರೆ, ಮಜಹಬ್ ನಹಿ ಸಿಖಾತಾ ಆಪಸ್ ಮೇ ಬೈರ್ ರಖನಾ, ಹಿಂದಿ ಹೇ ಹಮ್ ಹಿಂದೂಸ್ತಾನ್ ಹಮಾರಾ ಅಂತ. ಅವು ಮುಸಲ್ಮಾನರು, ಕ್ರಿಶ್ಚಿಯನರು, ಹಿಂದೂರು ಎಲ್ಲರೂ ಒಂದೇ. ನಮ್ಮ ಜಾತಿ ಇವಾಗ ಒಂದೇ. ನಮ್ಮ ಜಾತಿ ಏನಂದ್ರೆ ನಮ್ಮ ನಾಡು, ನಮ್ಮ ದೇಶ. ಓಕೆ ಸರ್, ತುಂಬಾ ಒಳ್ಳೆ ಮಾತು ಹೇಳಿದ್ರಿ. ಬಟ್ ಅಂದ್ರೆ ಈಗ ನಮ್ಮ ಮುಸಲ್ಮಾನ ಮತ್ತೆ ಹಿಂದೂ ಅಣ್ಣ ತಮ್ಮದಿರ ತರ ಇರೋ ನಮ್ಮ ಭಾರತೀಯರಲ್ಲಿ ಒಂದು ತಂದಿಕ್ಕುವಂತ ಕೆಲಸ ಇದೆ ನೋಡಿ. ಎಲ್ಲ ದೇಶದಲ್ಲಿ ಒಂದು ಮೆಸೇಜ್ ಹೋಗ್ತಾ ಇದೆ. ಯಾವ ಒಂದ್ ಮುಸಲ್ಮಾನ ಹೇಳಿ ಏನು ಪಾಕಿಸ್ತಾನವರಿಗೆ ಹೊಡೆದಿದ್ದಾರೆ ಅಂತ ಏನ್ ಖಂಡಿಸ್ತಾ ಇದ್ದಾನ? ಯಾರಿಲ್ಲ. ದುರಂಕಾರ ಅವ್ರು ಮಾಡಿರೋದು, ಕೆಟ್ಟ ಕೆಲಸ ಮಾಡಿರೋದು, ಅದು ಹೊಡಬೇಕು. ಇದನ್ನ ಆಪರೇಷನ್ ಸಿಂಧೂರ್ ಮಾಡಿದ್ದಾರೆ. ಅವ್ರು ಲೀಡು ಮಾಡಿರೋದು ಯಾರು? ನಮ್ಮ ಖುರೇಶಿ, ನಮ್ಮ ಮುಸಲ್ಮಾನರು. ಹಾಗೂ ಏನ್ ಜಂಗ ಆದ್ರೆ ನಾವು ಸೇರಿ ಅವ್ರ ಹತ್ರ ಜಗಳ ಮಾಡೋಣ, ಫೈಟ್ ಮಾಡೋಣ. ಅದು ಯುದ್ಧದಲ್ಲಿ ನಾವು ಗೆಲ್ಲಿಸ್ಬೇಕು ಅಂತ ನಾನು ಒಂದ್ ಮೆಸೇಜ್ ಅನ್ನು ಕೊಡ್ತೀನಿ. ಭಾರತದಲ್ಲಿ ಹಿಂದೂ ಮುಸ್ಲಿಮ್ಸ್ ಅಣ್ಣ ತಮ್ಮದಿರ ತರ ಬದುಕ್ತಾರೆ. ಅವ್ರ ಹಬ್ಬನ ಇವ್ರು ಮಾಡ್ತಾರೆ, ಇವ್ರ ಹಬ್ಬನ ಅವ್ರು ಮಾಡ್ತಾರೆ. ಆದ್ರೆ ಇದ್ರ ಮಧ್ಯೆ ತಂದಿಡುವಂತವ್ರು ಈ ತರದ ಒಂದು ದ್ವಂದ್ವವನ್ನ ಸೃಷ್ಟಿ ಮಾಡಿದ್ದಾರೆ. ಆ ಟೈಮಲ್ಲಿ ಒಬ್ಬ ಮುಸಲ್ಮಾನ 3 ಜನನ ಕರ್ಕೊಂಡೋಗಿ ಸೆಕ್ಯೂರ್ ಮಾಡಿದ್ರು. ಹೌದೌದು, ಅದು ಬಹಳ ಟಿವಿನಲ್ಲಿ ಬಂತು, ಸೋಷಿಯಲ್ ಮೀಡಿಯಾದಲ್ಲಿ ಬಂತು. ಅವನು ಏನೋ ಗೋಡೆ ಓಡಿಸೋದವನು ಕರ್ಕೊಂಡು ಹೋಗಿ ಮಾಡಿದ್ದಾರೆ. ಹಾಗೂ ಅಲ್ಲಿ ಕಾಶ್ಮೀರ್ ಮುಸ್ಲಿಮರು ಒಂದು ಮೆಸೇಜ್ ಕೊಡ್ತಾ ಇದ್ದಾರೆ, ನಾವು ಇಂಡಿಯಾ ಜೊತೆ ಇದೀವಿ ಅಂತ ಪಾಕಿಸ್ತಾನಿಗೆ ಕಳಿಸ್ತಾ ಇದ್ದಾರೆ. ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ನ್ಯೂ ಭಾರತ ಅಂತ ಹೇಳ್ತಿದ್ದಾರೆ. ನ್ಯೂ ಭಾರತ ನೀವು ನೋಡ್ತಾ ಇದ್ದೀರಾ. ಎಲ್ಲ ಮುಸಲ್ಮಾನರು ನಾವು ಒಂದಾಗಿದ್ದೀವಿ. ಇವನ್ ಯುದ್ಧ ಆದ್ರೇನು ನಾವು ದೇಶ ಜೊತೆ ಇದೀವಿ, ನಮ್ಮ ಸೇನಾ ಜೊತೆ ಇದೀವಿ. ನಾವು ಎಲ್ಲರೂ ಸೇರಿ ಅವ್ರಿಗೆ ಜಗಳ ಮಾಡಿ ಯುದ್ಧ ಆದ್ರೆ ನಾವು ಗೆಲ್ಲಲ್ಲ ಅಂತ ನಾನು ಮೆಸೇಜ್ ಕೊಡ್ತಾ ಇದ್ದೀನಿ. ನೋಡಿ, ಯುದ್ಧ ಸ್ಟಾರ್ಟ್ ಮಾಡಿರೋದು ಅವರು, ನಾವು ಮಾಡಿಲ್ಲ. ನಾವು ಅಲ್ಲಿ ಹೋಗಿ ಏನು ಫಸ್ಟ್ ಅವ್ರಿಗೆ ಹೊಡೆದಿಲ್ಲ. ಇವ್ರು ಬಂದು ಫಸ್ಟ್ ನಮ್ಗೆ ಯುದ್ಧ ಮಾಡಿರೋ ಅದು ನಾವು ಆನ್ಸರ್ ಕೊಟ್ಟಿದ್ದೀವಿ. ಅವ್ರು ಏನು ಮಾಡಿದ್ರೆ ನಾವು ಆನ್ಸರ್ ಕೊಡ್ತೀವಿ ಅಷ್ಟೇ. ಇವ್ರು ಯುದ್ಧ ಮಾಡ್ಬೇಕಂದ್ರೆ ನಾವು ಯುದ್ಧ ಮಾಡಲ್ಲ ಅಂತ ಸರೆಂಡರ್ ಆಗಲ್ಲ. ಯುದ್ಧ ಮಾಡಲೇಬೇಕು ಅಂದ್ರೆ ಯುದ್ಧ ನಾವು ಮಾಡ್ತೀವಿ ಅಷ್ಟೇ. ಸರ್, ಕೆಲವರು ನಮ್ಮ ದೇಶದಲ್ಲೇ ಇದ್ಕೊಂಡು ಅವರಿಗೆ ಕೆಲವರು ಸಪೋರ್ಟ್ ಮಾಡ್ತಾರೆ. ಸೊ ಅಂತವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಇಲ್ಲ, ಯಾರು ಮಾಡ್ತಾರೆ? ಅಲ್ಲ, ಕೆಲವರು ಅವ್ರಿಗೆ ಕೆಟ್ಟವಾದ ಕಾನೂನು ಅವರು ಕ್ರಮ ತಗೊಳ್ಬೇಕು. ಯಾರು ಮಾಡ್ತಾರೆ ಅವರು? ಅದು ಯಾವುದೇ ಧರ್ಮದಲ್ಲಾಗಿಲ್ಲ. ಧರ್ಮ ನಮ್ಗೆ ಏನ್ ತೋರಿಸೋದು? ನಮ್ಮ ಪ್ರಾಫಿಟ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮ್ಗೆ ಹೇಳೋದು, ಯಾವುದು ನೀವು ದೇಶದಲ್ಲಿ ಇರ್ತೀರಾ, ನಮ್ಮ ಹಿಂದಿನಲ್ಲಿ ಇರ್ತಾರೆ, ಜಿಸ್ ವತನ್ ಮೇ ರಹೋ ಉಸ್ ವತನ್ ಸೆ ಮೊಹಬ್ಬತ್ ಕರೋ और उस वतन से वफादारी करो. ಯಾವ ದೇಶದಲ್ಲಿ ಇರ್ತೀರಾ ಆ ದೇಶಕ್ಕೆ ನೀವು ಪ್ರೊಟೆಕ್ಟ್ ಮಾಡಬೇಕು, ಆ ದೇಶಕ್ಕೋಸ್ಕರ ಹೋರಾಟ ಮಾಡಬೇಕು, ಆ ದೇಶಕ್ಕೋಸ್ಕರ ನೀವು ಪ್ರೊಟೆಕ್ಟ್ ಮಾಡಬೇಕು ಅಂತ ನಮ್ಮ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ. ಅದೇ ಇಸ್ಲಾಂ. ಅವ್ರು ಏನ್ ಹೇಳ್ತಾರೆ ಅದೇ ಇಸ್ಲಾಂ. ಅವ್ರು ಯಾರು ದೇಶ ವಿರೋಧಿ ಮಾತಾಡ್ತಿದ್ದಾನೆ ಅಂತ ಅದು ಇಸ್ಲಾಂ ಹೇಳ್ತಾ ಇಲ್ಲ. ಇಸ್ಲಾಂ ಬಂದ ಯಾವ ತರದು ಆ ತರ ಮಾತು ಯಾರಿಗೂ ಹೇಳಲ್ಲ. ಅವ್ನ್ ಥಿಂಕಿಂಗ್ ಅವ್ನು ಹೇಳ್ತಾ ಇರೋದು ಅದು ಅವ್ನಿಗೆ ಕಾನೂನು ಅವ್ರ ಕ್ರಮ ಆಗ್ಬೇಕು ಅಷ್ಟೇ. ಅದು ನಾವು ಒಟ್ಟಾಗಿ ಎಲ್ಲ ಮುಸಲ್ಮಾನ್ ಹೇಳ್ತಾ ಇದೀವಿ ಸರ್. ಬೆಂಗಳೂರು ಸಿಟಿ ಜಾಮಿಯಾ ಮಸ್ಜಿದ್ ದೊಡ್ಡ ಮಸ್ಜಿದ್ ನಮ್ಮ ಕರ್ನಾಟಕಕ್ಕೆ ಜಾಮಿಯಾ ಮಸ್ಜಿದ್ ಅಂತ. ಇಲ್ಲಿರುವ ನಾವೆಲ್ಲ ಮುಸಲ್ಮಾನರು ನಾವು ಮೆಸೇಜ್ ಕೊಡ್ತಾ ಇದೀವಿ. ನಾವು ದೇಶದ ಜೊತೆ ಇದೀವಿ, ನಮ್ಮ ಮಿಲಿಟರಿ ಜೊತೆ, ನಮ್ಮ ಸೇನಾ ಜೊತೆ ನಾವು ಇದೀವಿ. ನಾವು ಅದು ಪಹಲ್ಗಾಮ್ನಲ್ಲಿ ಏನ್ ಅದು ನಡೀತು ಅದಕ್ಕೆ ನಾವು ಖಂಡಿಸ್ತೀವಿ. ಅದು ನಮ್ಮ ಸೇನಾ ಜೊತೆ ನಾವು ಇದೀವಿ. ಸರ್ಕಾರ ಪದೇ ಪದೇ ಯಾಕೆ ಆಗ್ತಾ ಇದೆ?
ಅವ್ರು ಅದೇ ಮಾಡೋದು ಏನು, ಅವ್ರಿಗೆ ಎಕಾನಮಿ ಇಲ್ಲ. ನಮ್ಮ ಮಕ್ಳು ಎಕಾನಮಿ ನೋಡಿ, ಅವ್ರ ಎಕಾನಮಿ ನೋಡಿ, ಅವ್ರು ಎಲ್ಲಿದ್ದಾರೆ, ನಾವೆಲ್ಲಿದ್ದೀರಿ ನೋಡಿ. ಅವ್ರು ಮಾಡಕ್ಕೆ ಏನ್ ಕೆಲಸ ಇಲ್ಲ, ಅದಕ್ಕೆ ಅವರೆಲ್ಲ ಮಾಡ್ತಾ ಇರೋದು ಅಷ್ಟೇ. ಸರ್, ಸಭೆಯಲ್ಲಿ ಯಾರೋ ಒಬ್ರು ಶಾಸಕರು ಪಾಕಿಸ್ತಾನ ನಮ್ಮ ಶತ್ರು ರಾಷ್ಟ್ರ ಅಲ್ಲ, ಪಕ್ಕದ ರಾಷ್ಟ್ರ ಅಂತ ಹೇಳ್ತಾರೆ. ಸೊ ನಿಮ್ ಪ್ರಕಾರ ಪಾಕಿಸ್ತಾನ ಯಾವ ರಾಷ್ಟ್ರ? ಶತ್ರು ರಾಷ್ಟ್ರನ, ಪಕ್ಕದ ರಾಷ್ಟ್ರನ? ಅದೇ ಪಾಕಿಸ್ತಾನ ನಮ್ ಜೊತೆ ಇತ್ತು, ನಮ್ ಇಂಡಿಯಾನೇ ಅದು. ಪಾಕಿಸ್ತಾನ ನಮ್ ಇಂಡಿಯಾನೇ, ಬಾಂಗ್ಲಾದೇಶ ನಮ್ ಇಂಡಿಯಾನೇ. ಅವ್ರು ಹೋಗ್ಬಿಟ್ರು ನಾವು ಸಪ್ರೇಟ್ ಆಗಿರ್ತೀವಿ ಅಂತ ಆರಾಮಾಗಿರ್ಲಿ, ನಾವೇನ್ ತೊಂದರೆ ಕೊಡ್ತಿಲ್ಲ. ನಾವೇ ಕೊಟ್ಟಿರೋ ದೇಶ ಅದು, ನಮ್ ದೇಶ ಅದು ಕೊಟ್ಟಿರೋದಷ್ಟೇ. ಅವ್ರ ಜೀವನ ಮಾಡ್ಕೊಂಡು ಅವ್ರು ಹೋಗ್ಲಿ. ನಾವ್ ದೇಶ ಬೇಕಂತ ನಾವು ಹೋರಾಟ ಮಾಡಿದ್ರೆ ನಾವ್ ಕೊಟ್ಟಿರೋ ದೇಶ ನಾವು ವಾಪಸ್ ತಗೊಳ್ಬಹುದು. ನಮ್ಗೆ ಬೇಡ, ನಾವೇ ಕೊಟ್ಟಿದೀವಿ ಜೀವ ಮಾಡಕ್ಕೆ, ಅವ್ರು ಜೀವ ಮಾಡ್ಕೊಂಡು ಹೋಗ್ಲಿ. ಸೊ ನಿಮ್ಗೆ ಏನ್ ಅನ್ಸುತ್ತೆ, ಶತ್ರುನ ಅವರು ಮಿತ್ರ ಅಲ್ಲ? ಮಿತ್ರ ಅನ್ನೋದಕ್ಕಿಂತ ಹೆಚ್ಚು ಪಕ್ಕದ ರಾಷ್ಟ್ರ. ಹತ್ರ ಆಗಿಲ್ಲ ಅಲ್ವಾ? ನಾವು ಎಷ್ಟು ಗೋ ಇನ್ಸಿಡೆನ್ಸ್ ಮಾಡಿದ್ರು ಅವ್ರಿಲ್ಲ. ಅವ್ರು ಯಾವತ್ತು ನಾವು ಯಾವಾಗ ನಮ್ ಸಾಫ್ಟ್ ಕಾರ್ನರ್ ತೋರಿಸಿದೀವಿ, ಅವಾಗ ಸಾಫ್ಟ್ ಕಾರ್ನರ್ ಯೂಸ್ ಮಾಡ್ಕೊಂಡು ದುರಂಕಾರ ನಮ್ಮ ಹತ್ರ ಮಾಡಿದ್ದಾರೆ. ಇವಾಗ ಶತ್ರುನೇ ಅವರು ಅಷ್ಟೇ. ಸರ್ ನಿಮ್ಗೆ ಏನ್ ಅನ್ಸುತ್ತೆ? ಎಲ್ಲ ಇವ್ರು ಹೇಳಿದ್ದೆ. ದುರಂಕಾರ ಅನ್ನೋದು ಹತ್ರ ಮಾಡಬಾರ್ದಿತ್ತು. ಯಾಕಂದ್ರೆ ನಮ್ಮ ದೇಶದಲ್ಲಿ ಎಲ್ಲ ಒಂದೇ ಇರೋದು, ಎಲ್ಲ ಈ ತರ ಮಾಡಬಾರ್ದು. ಅವ್ರು ಮಾಡಿರೋದಕ್ಕೆ ಅದಕ್ಕೆ ಶಿಕ್ಷೆ ಹಿಡಿದು ನಮ್ಮ ಗೌರ್ಮೆಂಟ್ ಕೊಡ್ತಾ ಇರೋದು ಒಳ್ಳೇದೇ. ಏನು ಮಾಡಿದ್ರೆ ಗೌರ್ಮೆಂಟ್, ಅದಕ್ಕೆ ಗೌರ್ಮೆಂಟ್ ಜೊತೆ ನಾವು. ಸರ್, ಎಲ್ಲ ಮೋದಿ ಸಪೋರ್ಟ್ ನಿಲ್ತೀರಾ? ಮೋದಿ ಸಪೋರ್ಟ್ ಅಂದ್ರೆ ಮೀನ್ಸ್ ಯುದ್ಧಕ್ಕೆ. We are with the Indian government and we will support the Indian government in this situation. ಯಾವ್ದು ಪಾರ್ಟಿ ಯಾವ್ದು ಇಲ್ಲ ಸರ್. ನಾವು ಎಲ್ಲ ಕರ್ನಾಟಕದಲ್ಲಿ ಯಾರು ಇದಾರೆ ಎಲ್ಲರೂ ಒಂದೇ ಸೇರಿಸಿ ತಾಲೂಕು ತಗೊಳ್ತೀವಿ ಸರ್. ಅದು ಮೋದಿ ಇದಾರೆ, ರಾಹುಲ್ ಗಾಂಧಿ ಇದ್ರು, ಅರವಿಂದ್ ಕೇಜ್ರಿವಾಲ್ ಇದ್ರು, ಯಾರಾದ್ರೂ ಇದ್ರು. ದೇಶಕ್ಕೆ ಬಂದ್ರೆ ನೀವು ನೋಡ್ತಿದ್ರೆ ನಮ್ MIM ಪಾರ್ಟಿ ಅಂತ ನಮ್ ಮುಸ್ಲಿಂ ಮುಖಂಡರು ಇದ್ದಾರೆ, ಅಸದುದ್ದೀನ್ ಓವೈಸಿ ಅಂತ. ಅವ್ರು ಹೇಳುವ ಪಾಕಿಸ್ತಾನ್ಗೆ ಯಾರು ಹೇಳ್ತಾ ಇಲ್ಲ. ಲಾಜಿಕ್ ಇಂದ ಪಾಕಿಸ್ತಾನ್ಗೆ ಎಷ್ಟು ಅವರು ವಿರೋಧ ಮಾಡ್ತಾ ಇದ್ದಾರೆ, ಅವ್ರ ತರ ವಿರೋಧ ಯಾರು ಮಾಡ್ತಾ ಇಲ್ಲ. ಆದ್ರೆ ದೇಶದ ಮಾತು ಬಂದ್ರೆ ಯಾವ ಪಾರ್ಟಿ ಇಲ್ಲ, ಯಾವ ಧರ್ಮ ಇಲ್ಲ, ಯಾವ ಜಾತಿ ಇಲ್ಲ. ದೇಶದ ಬಂದ್ರೆ ದೇಶಕ್ಕೆ ನಾವು ನಮ್ ಜೀವ ಬೇಕಾದ್ರೂ ದೇಶಕ್ಕೆ ಕೊಡ್ತೀವಿ. ಸೂಪರ್ ಸರ್, ಥ್ಯಾಂಕ್ ಯು. ಜೈ ಇಂಡಿಯಾ ಅಂತ ಹೇಳಿ.